ಹಾಗೂ ಏನಿವತ್ತು ಇಲ್ಲಿ ಅಕ್ಕ ಕ್ಯಾಂಟೀನ್ ಉದ್ಘಾಟನೆ ಮಾಡೋಕ್ಕೋಸ್ಕರ CEO ಮೇಡಮ್ ಅವರು, ಅವರು ಮತ್ತು ಎಲ್ಲ ಅಧಿಕಾರಿ ವರ್ಗವೆಲ್ಲ ಸೇರ್ಕೊಂಡು ಇಲ್ಲಿ ಈ ಒಂದು ಕ್ಯಾಂಟೀನನ್ನು ಸೆಟಪ್ ಮಾಡಿದ್ದೀವಿ. ನಂಗೆ ಖುಷಿ ಆಯಿತು ಇವತ್ತು ಈ ಒಂದು ಕ್ಯಾಂಟೀನ್ ಈ ಥರ ಮಾಡಿರೋಂಥದ್ದು. ಕೆಫೆ ಕ್ಯಾಂಟೀನ್ ಅಕ್ಕ ಕೆಫೆ ಮೇಡಮ್ ಹೇಳ್ದಂಗೆ ಇದನ್ನು ಉಳಿಸಿ ಬೆಳೆಸ್ಕೊಂಡು ನಾವು ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಏಕೆಂದರೆ ಈಗ ಅಡುಗೆ ಮಾಡ್ತಿರೋರು ಕೆಫೆ ಅಲ್ಲಿ ಬೆಟ್ಟಳ್ಳಿ ಪಂಚಾಯತಿ ಶಂಭುನಹಳ್ಳಿ ಒಂದು SHG ಗುಂಪು ಅವರು ಬಂದು ಇಲ್ಲಿ ಅಡುಗೆ ಮಾಡ್ತಿದ್ದಾರೆ. 10 ಜನ ಗುಂಪು ಇರೋದಂತೆ, ಆದರೆ 6 ಜನ ಆಸಕ್ತಿ ತೋರಿಸಿ ಇದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಈಗ ಇದೊಂದು ಉದ್ಯೋಗನೂ ಸೃಷ್ಟಿಯಾಯಿತು ಅವರಿಗೆ. ಅಷ್ಟು 6 ಮನೆಗಳು ಅವರು ನಡೆಸ್ಕೊಂಡು ಹೋಗೋಕ್ಕೆ ಅವ್ರಿಗೊಂದು ಅವಕಾಶ ಇದೆ. ಈ ಥರ ಸಬಲೀಕರಣ, ಏನು ಮಹಿಳಾ ಸಬಲೀಕರಣ ಮತ್ತು ಸ್ವಾವಲಂಬಿ ಬದುಕನ್ನು ಕಟ್ಕೊಡ್ಬೇಕಾಗಿರೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿನೂ. ಆ ನಿಟ್ಟಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ. ಮೇಡಮ್ ಅವರು ತುಂಬ CEO ಮೇಡಮ್ ಅವರು ತುಂಬ ಕಷ್ಟಪಟ್ಟು ಬೇರೆ ಸಬಲೀಕರಣದ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ವಹಿಸಿ ಅವರು ಕೆಲಸ ಮಾಡ್ತಿದ್ದಾರೆ. ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ನೀವು ಮಾಡ್ತಿರೋಂಥದ್ದು ನಾವು ನೋಡಿದ್ದೀವಿ. ಈ ಥರ ಇಷ್ಟು ಇಂಟ್ರೆಸ್ಟ್ ತಗೊಂಡು ಇದನ್ನು ಮಾಡೋದು ಕಷ್ಟ, ಅದು ನೀವು ಮಾಡ್ತಾಯಿದ್ದೀರಿ. ಜೊತೆಗೆ ನಾವುಗಳು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಸದಾ ಸಿದ್ಧ ಅಂತ ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಥರ ಕೆಲಸಗಳಲ್ಲಿ ಇದೊಂದು ಉದಾಹರಣೆಯಾಗಿ ನಾವು ನಮ್ಮ ಹಳ್ಳಿಗಳಲ್ಲಿ ಯಾವ ಥರ ಮಾಡಬೇಕು ಅನ್ನೋದು, ಸ್ವಾವಲಂಬಿ ಬದುಕನ್ನು ನಮ್ಮ ಹಳ್ಳಿಗಳಲ್ಲಿ ಯಾವ ಥರ ಕಟ್ಕೋಬೇಕು ಅನ್ನೋದನ್ನು ನಾವು ದಯವಿಟ್ಟು ಯೋಚನೆ ಮಾಡಬೇಕಾಗತ್ತೆ. ನಾವು ಬೆಳೆ ಏನು ಬೆಳಿತೀವಿ ಅದನ್ನು ನಾವೇ ಸ್ಥಳೀಯವಾಗಿ ಉಪಯೋಗಿಸ್ಬೇಕು. ಅದಾದಮೇಲೆ ಮಾರುಕಟ್ಟೆಗೆ ತರಬೇಕು. ಈ ಒಂದು ವ್ಯವಸ್ಥೆಯನ್ನು ಏನು ಲೋಕಲ್ ಸರ್ಕ್ಯುಲರ್ ಎಕಾನಮಿ ಅಂತ ಏನು ಕ್ರಿಯೇಟ್ ಮಾಡ್ತೀವಿ ಅದರಿಂದ ನಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈಗ ಮೇಡಮ್ ಹೇಳಿದಂಗೆ ಸಾವಯವ ತಾಲೂಕು ಆಗಿರೋದ್ರಿಂದ ಇನ್ನೂ ಹೆಚ್ಚಾಗಿ ನಮ್ಮ ಯಾವುದೋ ಒಂದು ಪಂಚಾಯತಿಯಲ್ಲಿ ನಾವು ಸರ್ವೆ ಮಾಡಿದಾಗ 40 ವರ್ಷಕ್ಕಿಂತ ಜಾಸ್ತಿ ಇರೋರು 60% ಶುಗರ್ ಇತ್ತು. ಅಂದರೆ ನಮಗೇನೋ ಅಲ್ಲೇನೋ ಸರಿ ಇಲ್ಲ. ನಾವು ತಿಂತಿರೋ ಊಟ, ನಾವು ಬೆಳಿತಿರೋ ಆಹಾರ ಎಲ್ಲಿಂದ ತರ್ತಾ ಇದೀವಿ ಅಂತ ಗೊತ್ತಿಲ್ಲ. ಇದೆಲ್ಲ ನಾವು ನೋಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀಳ್ತಾ ಇದೆ. ಇದನ್ನು ದಯವಿಟ್ಟು ನಾವು ಸೀರಿಯಸ್ ಆಗಿ ತಗೋಬೇಕು. ಮತ್ತು ಎಲ್ಲ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಪ್ರತಿ ಸಭೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸಾವಯವ ಕೃಷಿ ಕಡೆಗೆ ದಯವಿಟ್ಟು ಹೆಜ್ಜೆ ಇಡಿ. ಎಲ್ಲ ಥರದ ಅಧಿಕಾರಿಗಳು ಮತ್ತು ಎಲ್ಲ ಸುಮಾರು ಜನರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ನಾವೆಲ್ಲ ತಮ್ಮದೆಲ್ಲ ಸಪೋರ್ಟ್